ಇನ್ನು ಬನ್ನರ್ಘಟ್ಟ ಎಂಟ್ರೆನ್ಸ್ ಇದು ನೋಡ್ಬೋದು ನೀವು. ಇಲ್ಲಿ ಆರ್ಚು, ಈ ಆರ್ಚ್ ಆದಮೇಲೆ ಹೊರಗಡೆ ಹೋಗಬೇಕು. ಒಳಗಡೆ ಹೋಗಿದ ತಕ್ಷಣ ಸಿಗುತ್ತೆ ನಮಗೆ ಬನ್ನರ್ಘಟ್ಟ ಪಾರ್ಕು, ಬಯೋಲಾಜಿಕಲ್ ಪಾರ್ಕು. ನೋಡಿ ಇದೆ ಎಂಟ್ರೆನ್ಸು. ಇನ್ನು ಇಲ್ಲಿ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಆರಾಮ್ಸೆ ಬಂದು ಬಸ್ಸಲ್ಲಿ ಕೂಡ ಹೋಗ್ಬೋದು ಕ್ಲೀನಾಗಿ ಆರಾಮಾಗಿ. ನೋಡಿ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕು ಇದೆ ಎಂಟ್ರೆನ್ಸು, ಮೇನ್ ಎಂಟ್ರೆನ್ಸು. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಎಲ್ಲಿಂದ ಬೇಕಾದ್ರೂ ಬರ್ಬೋದು ಬಸ್ ಸ್ಟ್ಯಾಂಡ್ಗೆ. ಬಸ್ ಫೆಸಿಲಿಟೀಸ್ ಕೂಡ ಇದೆ, ಹತ್ರನೇ ಇದೆ, ಬನ್ನರ್ಘಟ್ಟ ಪಕ್ಕನೇ ಇದೆ ಬಸ್ ಸ್ಟಾಪು. ಇನ್ನು ನಾವು ಗಾಡಿ ಪಾರ್ಕ್ ಮಾಡೋಕ್ಕೋಗಿ ಗಾಡಿ ಪಾರ್ಕ್ ಮಾಡ್ಕೊಂಬಂದ್ವಿ. ಇದು ಎಂಟ್ರೆನ್ಸು, ಎಂಟ್ರ್ ಆಗ್ತಾಯಿದ್ವಿ ಒಳಗಡೆ. ನೋಡ್ಬೋದು ನೀವು ಇಲ್ಲಿ ಆ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿದ್ದಾರೆ, ಫಸ್ಟ್ಗಿಂತ ಇವಾಗ ತುಂಬ ಚೇಂಜಸ್ ಆಗಿದೆ. ಇದೇ ಎಂಟ್ರೆನ್ಸ್ ನೋಡಿ. ನೋಡಿ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಬನ್ನರ್ಘಟ್ಟದು. ಇದು ಎಲಿಫೆಂಟು, ಜಿರಾಫ್ ಅದೆಲ್ಲ ಇವಾಗ ಮಾಡಿರೋದು ಅದು ರೀಸೆಂಟಾಗಿ. ಇನ್ನು ಪ್ರೈಸ್ ವೈಸ್ ನೋಡೋಕೆ ಹೋದರೆ ನೀವು ನೋಡ್ಬೋದು ಇಲ್ಲಿ ಅಡಲ್ಟ್ಸ್ಗೆ ಎಷ್ಟಿದೆ, ಚಿಲ್ಡ್ರನ್ಸ್ಗೆ ಎಷ್ಟಿದೆ, ಸಫಾರಿಯಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಕ್ಯಾಮ್ರಾಗೆ ಎಷ್ಟು ಏನು ಅಂತ ನೀವು ಇಲ್ಲಿ ನೋಡ್ಕೊಬೋದು. ವಿಡಿಯೋ ಪಾಸ್ ಮಾಡಿಕೊಂಡು ರೇಟ್ನ ನೋಡ್ಕೊಳ್ಳಿ. ಸಫಾರಿಗೆ ಬಂದರೆ 350 ರುಪೀಸ್ ಇರುತ್ತೆ. ಸಾಟರ್ಡೆ ಸಂಡೇಲಿ ಬಂದರೆ 400 ರುಪೀಸ್ ಇರುತ್ತೆ ನಾನ್ AC ಬಸ್ಸಲ್ಲಿ. AC ಬಸ್ಸಲ್ಲಾದರೆ ಸ್ವಲ್ಪ ಕಾಸ್ಟ್ ಇರುತ್ತೆ, 600 ಆ ಥರ. ನೋಡ್ಕೊಳ್ಳಿ ಪ್ರೈಸ್ ಯಾವ್ದ್ಯಾವ್ದಿದೆ, ಎಷ್ಟೆಷ್ಟಿದೆ. ಮಕ್ಕಳಿಗೆ 5 ಇಯರ್ಸ್ ಒಳಗಡೆ ಇರೋರಿಗೆ ಎಷ್ಟು ಟಿಕೆಟು ಏನು ಅಂತ ನೋಡಿ ಈ ಥರ ಇದೆ. ಇನ್ನು ಇದನ್ನ ಕ್ಲೀನಾಗಿ ಪಾಸ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ. ಸ್ವಲ್ಪ ಬ್ಲರ್ ಆಗಿದೆ, ಬಟ್ ಕಾಣಿಸುತ್ತೆ. ಕ್ಲೀನಾಗಿ ಝೂಮ್ ಮಾಡ್ಕೊಂಡು ನೋಡಿ. ನೋಡ್ಬೋದು ಬಟರ್ಫ್ಲೈ ಪಾರ್ಕಿಗೆ 50, ಚಿಲ್ಡ್ರನ್ಸ್ಗೆ 30, 6 ಸೀಟರ್ಸ್ಗೆ ACಗೆ 3600, 6 ಸೀಟರ್ AC ಜೀಪ್ಗೆ 4200. ಇನ್ನು ನಾವು ಝೂಗೆ ಟಿಕೆಟ್ ತೊಗೊಂಡಿದ್ವಿ. ಅಡಲ್ಟ್ಸ್ಗೆ 100 ರುಪೀಸು ಒಬ್ರಿಗೆ. ನಾನು ಬಸವ 100 ಕೊಟ್ಟು ಇಬ್ಬರಿಗೂ ಟಿಕೆಟ್ ತೊಗೊಂಡ್ವಿ. ಚಿನಿಗೆ ಫ್ರೀ ಟಿಕೆಟು. 5 ಇಯರ್ಸ್ ಒಳಗಡೆ ಇರೋದ್ರಿಂದ ಫ್ರೀ ಟಿಕೆಟ್ ಇರುತ್ತೆ ಮಕ್ಕಳಿಗೆ. ನೋಡ್ಬೋದು ನೀವು ಇಲ್ಲಿ ಆ ಥರ ಇದೆ ಅಂತ. ಇದು ಗೇಟ್ ಒಳಗಡೆ ಎಂಟ್ರೆನ್ಸ್ ಕೊಡೋದು. ಎಂಟ್ರೆನ್ಸ್ ಕೊಟ್ಟರೆ ಫಸ್ಟು ನಾವು ನೋಡೋಕೆ ಸಿಗೋದೆ ನಮಗೆ ಝೀಬ್ರಾ ಮತ್ತು ಜಿರಾಫೆ. ನೋಡಿ ಝೀಬ್ರಾ ಆರಾಮ್ಸೆ 1 ಡೇ ಟ್ರಿಪ್ ಮಾಡ್ಬೋದು ಈಸಿಯಾಗೆ. ಬೇಕಂದರೆ ನೀವು ಅದ್ರ ಡೀಟೇಲ್ಸ್ನ ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ ಇಂಟ್ರೆಸ್ಟ್ ಇರೋರು. ಇನ್ನು ಝೀಬ್ರಾ ನೋಡ್ಕೊಂಡು ಮುಂದಕ್ಕೆ ಹಾಗೆ ಹೋಗಿ ಜಿರಾಫನ್ನು ನೋಡಿದ್ವಿ. ಜಿರಾಫೆನ 2 ಜಿರಾಫೆ ಇತ್ತಲ್ಲಿ. ಆ್ಯಕ್ಚುಲಿ 30 ನಿಮಿಷ ಅಷ್ಟೇ ಅಂತೆ 24 ಅವರಲ್ಲಿ ಜಿರಾಫೆ ಮಲಗೋದು. ನೋಡಿ 2 ಜಿರಾಫೆ ಇತ್ತು. ಎಷ್ಟು ಹೈಟಾಗಿದೆ ನೋಡಿ, ನೋಡ್ಕೊಳ್ಳಿ. ಮತ್ತು ಇದೇನೋ ಇದೊಂಥರ ಜಿಂಕೆ. ಹಲವಾರು ಜಿಂಕೆ ಇದೆ, ತುಂಬ ವೆರೈಟಿ ಆಗಿದೆ ಜಿಂಕೆ. ಇದು ನೀಲಿ ಜಿಂಕೆ ಅಂತೆ. ನೋಡಿ ಈ ಥರ ಇದೆ. ಪಾಸ್ ಮಾಡಿಕೊಂಡು ಅದ್ರ ಡೀಟೇಲ್ಸ್ ಓದ್ಕೊಳ್ಳಿ ನೀವು ಬೇಕು ಅಂದರೆ. ಇನ್ನು ಅದು ನೋಡಿಕೊಂಡು ಎಂಟರ್ ಕೊಟ್ವಿ ಝೂ ಸೈಡ್ಗೆ. ನೋಡಿ ಇಲ್ಲಿ ಯಾವ್ಯಾವ ಪ್ರಾಣಿ ಯಾವ್ಯಾವ ಡೈರೆಕ್ಷನಲ್ಲಿದೆ ಮತ್ತು ಎಷ್ಟು ಪ್ರಾಣಿಗಳಿದೆ ಅಂತ ನಮಗಿಲ್ಲೇ ಒಂದು ಮ್ಯಾಪ್ ಸಿಗುತ್ತೆ. ನಾವು ನೋಡಿಕೊಂಡು ಡೈರೆಕ್ಷನ್ ಸಮೇತ ಹೋಗ್ಬೋದು. ನೋಡಿ ಇಲ್ಲಿ ಈ ಡೈನೋಸರ್ ಎಲ್ಲ ಹೊಸ್ದಾಗಿ ಮಾಡಿರೋದು. ನಾವು ಬಂದಾಗಿರಲಿಲ್ಲ. ಇದು ಚೇಂಜ್ ಆಗಿದೆ ಗೈಸ್, ಅಂದರೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ನಾವು ಇಲ್ಲಿ ಬಂದಾಗ ಈ ನೆಲ ಎಲ್ಲ ಮಣ್ಣೆಲ್ಲ ಇತ್ತು. ಏನಿಲ್ಲ ಅಂದರೂ ಒಂದು 3-4 ಇಯರ್ಸ್ ಬ್ಯಾಕ್ ಬಂದಿದ್ದು ಅನಿಸುತ್ತೆ. ಕಾಲ್ ಬರ್ತಿದೆ ಯಾರ್ದು. ಬಾಚಿನಿ ಬೀಳ್ತೀಯ ಕೆಳಗಡೆ ನೋಡ್ಕೊ. ಚಿನಿ ನೋಡಲ್ಲಿ ಹುಲಿ ಕರಡಿ. ಈ ಕಡೆ ವೇ ಟು ಬೋಟಿಂಗ್ ಕೂಡ ఉంది. ಬೋಟಿಂಗ್లో పోదామా సామి? సఫారీకి వద్దు, ಬೋಟಿಂಗ್లో ತೊಳ್ಕೊಪೋ ಸಾಲು. ನೋಡಲ್ಲಿ ವೇ ಟು ಬೋಟಿಂಗ್ ನೋಡಿ ಗೈಸ್. ಇಲ್ಲಿ ಫಸ್ಟ್ ಇಲ್ಲಿ ಎಂಟ್ರೆನ್ಸ್ ಇತ್ತು, ಇಲ್ಲಿಂದ ಬರ್ತಾ ಇದ್ದಿದ್ದು. ಇದೆಲ್ಲ ಎಷ್ಟು ಚೇಂಜಸ್ ಆಗಿದೆ ಅಂದರೆ ನೋಡಿ. ಬೋಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಬೋಟಿಂಗ್ ಅಂತೆ. ಅನುಷ್ಕಾ ಅಂಟ ಸ್ವಾಮಿ ಪೇರು. ಇನ್ನು ಇದು ಬೆಂಗಾಲ್ ಟೈಗರು, ರಾಯಲ್ ಬೆಂಗಾಲ್ ಟೈಗರು. ಇದ್ರ ಹೆಸರು ಬಂದು ಅನುಷ್ಕಾ ಅಂತ. ಇದು ಫೆಬ್ರವರಿ 3ಗೆ ಹುಟ್ಟಿದೆ. ಇಲ್ಲಿ 2 ಇದೆ ನೋಡಿ ಟೈಗರು. ಏನು ಸಖತ್ತಾಗಿತ್ತು ಅಂದರೆ ಗೈಸ್ ನೋಡೋಕ್ಕೆ. ಇಲ್ಲಿ ಅದು ಕಂಬಿಗಳೆಲ್ಲ ತುಂಬ ಪ್ರೊಟೆಕ್ಟ್ ಮಾಡಿ ಹಾಕಿದ್ದಾರೆ, ಅಷ್ಟು ಕ್ಲೀನಾಗಿ ಕಾಣಿಸಿಲ್ಲ. ಬಟ್ ನಾವು ಲೈವಲ್ಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಏನಿದೆ ಗೊತ್ತಾ ಅದು ಒಂದೊಂದು ಟೈಗರು. ಏನೋ ಟೈಗರ್ನ ನೋಡ್ಕೊಂಬಂದ್ವಿ ನೋಡಿ. ಈ ಥರ ಇದೆ, ಈ ಥರ. ಇನ್ನು ಇದು ಏಷ್ಯಾ ಕಪ್ಪು ಕರಡಿ ಅಂತೆ.
ನೋಡಿ ಆ ಥರ ಇದೆ ಅಂತ. ಎಷ್ಟು ಕಾಮಿಡಿಯಾಗಿ ಮಾತಾಡ್ತೀವಿ ಇವಾಗ ನಾವು. ಏ ಸೌಂಡ್ ಸೈ ಕುಡ್ದಟ್ಲ కూర్చుని తక్షణ వచ్చేసామి. ಬಸವ ಕರೆದ ತಕ್ಷಣ ಬರ್ತಾ ಇದೆ ನೋಡಿ ಗೈಸ್. ಅಂದರೆ ಅವ್ರು ಬಸವ ಜಾತಿ ಅವರೇ ಇವರು. ಇನ್ನು ಈ ಕಡೆ ಈಮು ಬರ್ಡ್ನ ನೋಡೋಕೆ ಬಂದ್ವಿ. ಇದು ಈಮು ಬರ್ಡ್ ಅಂತ. ಇದನ್ನು ನಾನು ಮೊನ್ನೆ ಪ್ರಾಣಿಗೆ ಹೋದಾಗ ಇದನ್ನು ಟಚ್ ಮಾಡಿ ಫೀಲ್ ಮಾಡಿದ್ದೀನಿ. ಇನ್ನು ಇದು ಫೆದರ್ಸ್ ನನ್ನ ಹತ್ರ ಇದೆ. ಇದು 2 ಫೆದರ್ಸ್ ಇರುತ್ತೆ ಒಂದೇ ರೆಕ್ಕೆಯಲ್ಲಿ. ನೋಡಿ ಇದು ಈಮು ಅಂತ. ಇನ್ನು ಇದು ಸೀಲು ನಾಯಿ ಅಂತೆ. ಸೇಮ್ ನರಿ ಥರನೇ ಇತ್ತು. ನರಿ ಜಾತಿನೇ ಅನಿಸುತ್ತೆ. ಇದು ಕೂಡ ಸೀಲು ನಾಯಿ ಅಂತ ಇದು ಹೆಸರು. ಇದು ಓಡಾಡ್ತಾ ಇತ್ತು. ಇದು ನೋಡ್ಕೊಂಡು ಬಂದ್ವಿ. ನೋಡಿ ಈ ಥರ ಇದೆ. ಇದು ಹಲವಾರು ವೆರೈಟಿ ನರಿಗಳಿತ್ತು. ಇದು ನೋಡಿ ಕತ್ತೆ ಕಿರುಬ ಅಂತೆ ಇದು. ನೋಡಿ ಆ ಥರ ಮಲಗಿದೆ ಅಂತ. ಅಂದರೆ ಎಲ್ಲ ತುಂಬ ಪ್ರೊಟೆಕ್ಟ್ ಮಾಡಿದ್ದಾರೆ. ಎಲ್ಲೂ ಆಚೆ ಒಂಚೂರು ಗ್ಯಾಪ್ ಇಲ್ದಂಗೆ ಆಚೆ ಅವು ಬರ್ದಿರಂಗೆ ನಮಗೂ ಡೇಂಜರ್ ಇಲ್ದಿರಾಗೆ. ಇದು ನೋಡಿ ಗುಳ್ಳೆ ನರಿ ಅಂತೆ. ನರಿನ ನೋಡಿದ್ರೆ ಸಿರಿ ಅಂತೆ. ನರಿನ ನೋಡಿದ್ರೆ ತುಂಬ ಕಾಸಂತೆ. ಇನ್ನು ಬೋಟಿಂಗ್ ಸೈಡಿಗೆ ಬಂದ್ವಿ ನಾವು. ನೋಡ್ಬೋದು ಇಲ್ಲಿ ಬೋಟಿಂಗ್ ಸೈಡಿಗೆ ಬಂದ್ವಿ. ನರಿನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಿದೆ ಬೋಟಿಂಗ್ ಸೈಡ್ಗೆ. ಇನ್ನು ಬೋಟಿಂಗ್ ಬಂದುಬಿಟ್ಟು ಒಬ್ರಿಗೆ 100 ರೂಪೀಸ್ ಇದೆ. ಇಬ್ಬರಿಗೆ 2 ಸೀಟರ್ಸ್ ಆದರೆ 200, 4 ಸೀಟರ್ಸ್ ಆದರೆ 400. ಅವರೇ ಕರ್ಕೊಂಡು ಹೋಗೋ ರೈಡ್ಗೆ ಪರ್ ಪರ್ಸನ್ಗೆ 50 ರೂಪೀಸ್ ಅಂತ. ಇಲ್ಲಿ ನಾವಿಲ್ಲಿ ಕಪಲ್ಸ್ ರೈಡಿಂಗ್ ತೊಗೊಂಡಿದ್ವಿ. ನಾನು ಬಸವ ಕಪಲ್ಸ್ ರೈಡಿಂಗ್ ತೊಗೊಂಡಿದ್ವಿ. 200 ರೂಪೀಸ್ ಪೇ ಮಾಡಿ ಹೋದ್ವಿ ರೈಡ್ ಮಾಡೋಕ್ಕೆ ಅಂತ. ನೋಡಿ ಆ ಥರ ಇರುತ್ತೆ ಅಂತ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ದುಡ್ಡು ತುಳಕಿದ್ದು ಚಿಕ್ಕ ಮಗು ಇದು ಪಲ್ಟು ಚಿನ್ನಿ ತುಳಿಯಕ್ ಆಗಲ್ಲ ಚಿನ್ನಿ. ಬಾಯ್ ಮಾಡಲಿ ಅಲ್ಲಿ ನನ್ನ ಕೈಲೇ ತುಳಿಯಕ್ ಆಗ್ತಿಲ್ಲ. ಕಾಲು ನೋಡ್ತೈತೆ. ಇದು ಚಪ್ಪಲ್ ಬೇರೆ ಸೆಂಟ್ರಲ್ಲಿ ಇದು. ನಿಧಾನ ತುಳಿ ಬಸ್ವಲ್ಲೇ. ಗೈಸ್ ಗಲೀಜ್ ನೀರು ಅಂದರೆ ಗಲೀಜ್ ನೀರು. ಇದಕ್ಕೆ 100 ರೂಪಾಯಿ ಅಂತೆ ರೈಡ್ಗೆ. ನಾನೊಂದು 4 ರೀಲ್ಸ್ ಮಾಡೋಣ ಅಂತ ಬಂದೆ ಅಷ್ಟೇ. ಒಂದು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್. ಏ ನಿಧಾನಕ್ಕೆ ಸ್ಲೋ. ಇವನ್ನೇ ನೋಡ್ತೀರಾ 100 ರೂಪಾಯಿ ಕೊಟ್ಟಿಲ್ವಾ ಅವ್ನಿಗೆ? ನಿಧಾನಕ್ಕೆ ನಡಿ. ಇನ್ನು ನೀರು ಕಂಪೇರ್ ಮಾಡಿದ್ರೆ ಏನು ಅಷ್ಟು ಕ್ಲೀನಾಗಿರಲಿಲ್ಲ. ಸ್ಮೆಲ್ ಅಂದರೆ ಸ್ಮೆಲ್ ಇತ್ತು. ಬಟ್ ಓಕೆ 100 ರೂಪೀಸ್ಗೆ ಒಂದೇ ಒಂದು ರೌಂಡ್ ಗೈಸ್ ಅಷ್ಟೇ. ಏನೋ ನೋಡಿ ಎಷ್ಟು ಯಾವ ಥರ ಇದೆ ಇದಕ್ಕೆ ಕೊಂಬು ಅಂತ. ಇದ್ರದ್ದು ಡೀಟೇಲ್ಸ್ ನೋಡ್ಕೊಳ್ಳಿ ಪಾಸ್ ಮಾಡಿ. ಆ ಥರ ಇದೆ ಅಂತ ನೋಡಿ. ಇದೊಂಥರ ವೆರೈಟಿ ಜಿಂಕೆ. ಕೊಂಬುಗಳು ನೋಡಿದ್ರೇ ಭಯ ಬಿಡಬೇಕು ಗೈಸ್. ಆ ಥರ ಇದೆ ಕೊಂಬು. ಒಂದೇ ಒಂದು ಪ್ರಾಣಿ ನೋಡಿದೆ. ಅದ್ರ ಕೊಂಬು ನೋಡಿದ್ರೆ ಭಯ ಬಿದ್ದೋಗ್ಬಿಟ್ಟೆ ನಾನು. ಆ ಥರ ಇದೆ ನೋಡಿ. ಆ ಥರ ಇದೆ ಅಂತ. ಎಲ್ಲ ದೂರ ಇದ್ವು, ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಬಟ್ ಕವರ್ ಮಾಡಿದೆ ನಾನು. ಇನ್ನು ಹಿಪ್ಪೋಪೊಟಮಸ್ ನೋಡಿ ನೀರು ಕುದುರೆ ಚೆನ್ನಾಗಿ ಆಟಾಡ್ತಾಯಿದ್ವು. 3 ಇತ್ತು. 3ರಲ್ಲಿ ಅದು ಕೂಡ ತುಂಬ ಗಲೀಜಾಗಿತ್ತು ಗೈಸ್ ನೀರು ಪಾಪ. ನೋಡಿ ಇದ್ರದ್ದೇ ಕೊಂಬು ನೋಡಿ ಗೈಸ್ ಹೆಂಗಿರುತ್ತೆ ಅಂತ. ಗುಮ್ಮುತೆ ಮಾತ್ರ ಸರಿగా దిగుతుంది. ಒಬ್ಬೊಬ್ಬ ಸ್ವಾಮಿ ಹೆಂಗೈತೆ ನೋಡೋದಕ್ಕೆ. ವಾ ಇಳಿಯೋದು ಸರಿಯಾಗಿ ಇಳುತ್ತೆ ಹಾಕಿದ್ರೆ ಟಾಕ್ ಯಾರ್ಗನ. ನನ್ನ ಮೇಲೆ ಆಣೆ ಇಟ್ಟು ಇನ್ನು ನಾನು ಜಿಂಕೆ ಅಂದರೆ ಇದೊಂದೇ ಜಿಂಕೆ ಅಂದ್ಕೊಂಡಿದ್ದೆ. ಚಿಕ್ಕ ವಯಸ್ಸಿಂದ ನೋಡಿದ ಜಿಂಕೆನೇ ಫೋಟೋಗಳಲ್ಲಿ ಈ ಥರ ಇರೋದು ಇದೊಂದೇ ಜಿಂಕೆ. ಇದೇ ಥರ ಜಿಂಕೆ ಅಂದ್ಕೊಂಡೆ. ಅಲ್ಲಿ ಹೋದರೆ ಎಷ್ಟು ವೆರೈಟಿ ಜಿಂಕೆ ಇತ್ತು ಅಂದರೆ ಅಪ್ಪ ಸುಮಾರು ಜಿಂಕೆಗಳೇ ಒಂದಷ್ಟು ಜಾತಿ ಇತ್ತು ಗೈಸ್. ನೋಡ್ಬೇಕು ನೀವು. ಇದು ನೋಡಿ ನಾನು ನೋಡಿರೋ ಜಿಂಕೆ. ನಮ್ಮ ಚಿನ್ನಿ ನೋಡಿ ಹೆಂಗಿದ್ದಾರೆ ಅಂತ. ಇನ್ನು ಆನೆಗಳಿತ್ತು. 2 ಆನೆಗಳು ನೋಡಿಕೊಂಡು ಇದೊಂಥರ ಜಾತಿ. ಇದು ಕೂಡ ಜಿಂಕೆನೇ ಗೈಸ್. ಇದೊಂಥರ ಜಾತಿ ಜಿಂಕೆ. ಅದೊಂಥರ ಜಾತಿ. ಒಂದು 5-6 ಥರ ಜಿಂಕೆಗಳನ್ನ ನೋಡಿಬಿಟ್ಟೆ ನಾನಿಲ್ಲಿ. ಇದು 3rd ಟೈಮ್ ಬರ್ತಾ ಇರೋದು. ಬಟ್ ಇನ್ ಡೀಟೇಲಾಗಿ ನಾನು ಇವಾಗೆ ನೋಡ್ತಾ ಇರೋದು ಇಲ್ಲಿ. ಇದೊಂದು ನರಿ
ಇದು ಇಂಡಿಯನ್ ನರಿ ಅಂತೆ. ನರಿ ನೋಡಿದ್ರೆ ತುಂಬ ಕಾಸಂತೆ ಗೈಸ್, ನೋಡಿ ಹೇಳ್ತಾರೆ ದೊಡ್ಡವರು, ನೋಡ್ಕೊಂಬಿಡಿ ನೀವು ಒಂದ್ಸಲ. ಭಾರತೀಯ ನರಿ ಅಂತ ಇದು ಓಡಾಡ್ತೈತೆ ಇಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಇಲ್ಲಿಗೆ. ಮತ್ತು ಇದು ಬಂದುಬಿಟ್ಟು ಇನ್ನೇನೋ ಅಂತಾರಲ್ಲ ಬೂದು ಬಣ್ಣದ ಅಂತೇನೋ ಇತ್ತು, ಇದೂ ನರಿ ಜಾತಿನೇ ನೋಡಿ ಆ ಥರ ಇದೆ ಅಂತ. ಭಾರತೀಯ ಬೂದು ತೋಳ. ಇನ್ನು ಚಿರತೆ ನೋಡಿ ಆ ಥರ ಕೂತಿದೆ ಅಂತ. ನಮ್ಮ ಕಡೆ ನೋಡಿದ್ರೆ ದೃಷ್ಟಿ ಆಗುತ್ತೆ ಅಂತ ಏನೋ ಗೊತ್ತಿಲ್ಲ, ಆ ಕಡೆ ತಿರ್ಕೊಂಡೆ ನೋಡ್ತಾ ಇದೆ. ನಮಗೆ ಸ್ವಾಭಿಮಾನ ಇದೆ, ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಷ್ಟ ಆಯಿತು ನನಗೆ ಸಿಕ್ಕಾಪಟ್ಟೆ. ಇನ್ನು ಗೈಸ್ ಇದೇ ಸೆಕೆಂಡ್ ವಿಡಿಯೋ ಸೆಕೆಂಡ್ ಪಾರ್ಟಲ್ಲಿ ಮಾಡ್ತೀನಿ. ಇದು ಲಾಂಗ್ ಆಗುತ್ತೆ, ಅದಕ್ಕೆ ಸೆಕೆಂಡ್ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಈ ವಿಡಿಯೋನ.